ಈ ರೆಸಿಪಿ ಯಾವುದು ಅಂತ ನಿಮಗೆ ಗೊತ್ತಿದೆಯಾ? ಇಟ್ಸ್ ರಿಯಲಿ ಮೌತ್ ವಾಟ್ರಿಂಗ್ ರೆಸಿಪಿ. ನಾವಿದಕ್ಕೆ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಅಂತ ಹೇಳ್ತೀವಿ. ಕೆಲವರು ದಪ್ಪ ಮೆಣಸಿನ್ಕಾಯಿ ಪಲ್ಯ ಅಂತಲೂ ಕರೀತಾರೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ, ಚಪಾತಿ, ರೈಸ್ಗೂ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿನ ಚಪಾತಿನೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ತಿಳ್ಕೊಬೇಕಾ? ಹಾಗಾದರೆ ಕಂಪ್ಲೀಟ್ ವಿಡಿಯೋ ನೋಡಿ ಟ್ರೈ ಮಾಡಿ. ಮೊದಲಿಗೆ ಹೊಟ್ಟೆ ಮೆಣಸಿನ್ಕಾಯಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಒಂದು ಪ್ಲೇಟ್ಗೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರು, ಕುರ್ಷಣಿ ಕಾಳು ಪುಡಿ ಮತ್ತು ಕಡಲೆ ಪುಡಿ, ಶೇಂಗಾ ಬೀಜನ ಹುರಿದು ತರಿಯಾಗಿ ಹಾಗೆ ಕುಟಾಣಿಲಿ ಕುಟ್ಟಿ ಕ್ರಷ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ರುಚಿಗೆ ಉಪ್ಪು, ಎಣ್ಣೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ, ಕರಿಬೇವು ಸೊಪ್ಪು, ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಆಪ್ಷನಲ್ಲು, ಕೆಲವರು ಬೆಲ್ಲ ಯೂಸ್ ಮಾಡ್ತಾರೆ. ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿಲ್ಲ, ಏಕೆಂದರೆ ನಮಗೆ ಅಷ್ಟು ಸ್ವೀಟ್ ಬೇಡ ಅಂತ ಹಾಗೆ ಮಾಡ್ತಾ ಇರೋದು. ಕುಕ್ಕರ್ಗೆ ತಳಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆನೂ ಹಾಕಿ ಹೊಟ್ಟೆ ಮೆಣಸಿನ್ಕಾಯಿನ ಓಪನ್ ಮಾಡಿಬಿಟ್ಟು ಅದ್ರ ಹೊಟ್ಟೆ ಒಳಗಡೆ ರೆಡಿ ಮಾಡಿರೋ ಮಸಾಲನ ಚೆನ್ನಾಗಿ ಸ್ಟಫ್ ಮಾಡಬೇಕು. ಫಿಲ್ ಮಾಡಿ ಕುಕ್ಕರ್ಗೆ 1 by 1 ಪ್ಲೇಸ್ ಮಾಡ್ತಾ ಹೋಗಬೇಕು. ಈ ಥರ ಓಪನ್ ಮಾಡಿ ಚೆನ್ನಾಗಿ ಮಸಾಲಾನ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡಿ 1 by 1 ಅದರಲ್ಲಿ ಪ್ಲೇಸ್ ಮಾಡಿ ಇಡ್ತಾ ಹೋಗಬೇಕು. ಎಲ್ಲ ಇಟ್ಟಾದಮೇಲೆ ಕೊನೆಗೆ ಉಳಿದಿರೋ ಮಸಾಲೆಗೆ ಸ್ವಲ್ಪ ಈರುಳ್ಳಿನೂ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಹಾಕಿ ಸ್ವಲ್ಪ ಕೈ ತೊಳೆದು ಅದೇ ನೀರನ್ನು ಅದಕ್ಕೆ ಹಾಕಿದ್ದೀನಿ. ತಿಳಿಬೇಕು ಅನ್ನೋರು ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ಟೇಸ್ಟಿಯಾಗಿರೋ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗುತ್ತೆ. ಮೆಂತ್ಯ ಚಪಾತಿಗೆ ರೆಗ್ಯುಲರ್ ಚಪಾತಿ ಮಾಡೋ ಮೆಥಡಲ್ಲೇ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಚಪಾತಿ ಹಿಟ್ಟಿಗೆ ಹಾಕಿ ಕಲಸಿ ಚಪಾತಿ ಥರನೇ ಮಾಡಿಕೊಂಡ್ರೆ ಆಯಿತು. ಮೆಂತ್ಯ ಚಪಾತಿನೂ ರೆಡಿ ಆಗುತ್ತೆ. ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಸೊಪ್ಪನ್ನು ಆ್ಯಡ್ ಮಾಡೋದು. ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅಂತಾರಲ್ಲ, ಈ ಥರ ಚಪಾತಿನಲ್ಲಿ ಮಿಕ್ಸ್ ಮಾಡಿ ಮಾಡಿಕೊಟ್ರೆ ಅವರು ಗೊತ್ತಿಲ್ಲದೇ ತಿಂತಾರೆ. ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ತಿ ಫುಡ್ನ ಕೊಟ್ಟಂಗೆ ಆಗುತ್ತೆ. ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.